ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಆರ್ ಕ್ಲಾಸಸ್. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಪ್ರಿಪೋಸಿಷನ್ ಅನ್ನೋ ಒಂದು ಟಾಪಿಕ್ನ ನೋಡೋಣ. ಸೊ ಪ್ರಿಪೋಸಿಷನ್ ಒಂದು ಈಸಿ ಟು ಮಾಡ್ರೇಟ್ ಅಂತಲೇ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಕಂಪೇರಿಟಿವ್ ಆಗಿ ನಾವೇನಾದರೂ ಸ್ಟಡಿ ಮಾಡಿದ್ರೆ ಸೊ ಈ ಒಂದು ಟಾಪಿಕ್ ಕೂಡ ಈಸಿ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪ್ರಿಪೋಸಿಷನ್ ಅಂದರೆ ಏನು? ಸೊ ಪ್ರಿಪೋಸಿಷನ್ ಈಸ್ ಅ ವರ್ಡ್ ಯೂಸ್ಡ್ ಬಿಫೋರ್ ಅ ನೌನ್ ಆರ್ ಅ ಪ್ರನೌನ್ ಟು ಶೋ ಇಟ್ಸ್ ರಿಲೇಷನ್ ವಿತ್ ದಿ ಅದರ್ ವರ್ಡ್ಸ್ ಆಫ್ ದಿ ಸೆಂಟೆನ್ಸ್. ಸೊ ಏನಿಲ್ಲ, ಜಸ್ಟ್ ಏನಂದರೆ ಪ್ರಿಪೋಸಿಷನ್ ಅಂದರೆ ನಾಮಪದ ಅಥವಾ ಸರ್ವನಾಮಪದ ಮೊದಲು ಬಳಸುವ ಪದವೇ ಪ್ರಿಪೋಸಿಷನ್ ಆಗಿರುತ್ತೆ. ಸೊ ಯೂಶ್ವಲಿ ಏನಂತೀವಿ ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಂತಲೇ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಪ್ರಿಪೋಸಿಷನ್ನ ನಾವು ಡಯಾಗ್ರಾಮಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ನೋಡೋಣ. ಪ್ರಿಪೋಸಿಷನ್ಸಲ್ಲಿ ನೋಡಿ, ಇನ್ ಅನ್ನೋ ವರ್ಡ್ನ ಮತ್ತು ಇನ್ ಅನ್ನೋ ವರ್ಡು ಹಾಗೆ ಇನ್ಸೈಡ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಯಾವುದಾದ್ರೂ ಒಂದು ವಸ್ತು ಒಂದು ಬಾಕ್ಸ್, ಫಾರ್ ಎಕ್ಸಾಂಪಲ್ ಇದನ್ನೇ ಕನ್ಸಿಡರ್ ಮಾಡೋಣ. ಇವಾಗ ಇಲ್ಲಿ ಬಾಲು ಮತ್ತು ಒಂದು ಬಾಕ್ಸ್ ಇದೆ. ಸೊ ಇವಾಗ ಈ ಬಾಕ್ಸಲ್ಲಿ ಏನಾದರೂ ಆ ಒಂದು ಆಬ್ಜೆಕ್ಟ್ ಇದ್ದರೆ ಆವಾಗ ನಾವು ಇನ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ ಅಥವಾ ಇನ್ಸೈಡ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಇನ್ ಕೇಸ್ ಏನಾದರೂ ಆ ಬಾಕ್ಸ್ ಮೇಲೇ ಎಕ್ಸಾಕ್ಟ್ ಅದು ಟಚ್ ಆಗಿ ಸ್ಟ್ಯಾಟಿಕ್ ಪೊಸಿಷನಲ್ಲಿ ಇದ್ದರೆ ಆನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಆ್ಯಟನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ ಒಂದು ಪ್ರಾಡಕ್ಟ್, ಆ ಒಂದು ಆಬ್ಜೆಕ್ಟ್ಸು ಭಾಳ ಹತ್ತಿರದಲ್ಲಿದ್ದಾಗ ಆ್ಯಟ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ನಿಯರ್ ಅನ್ನೋದು ಸ್ವಲ್ಪ ಡಿಸ್ಟೆನ್ಸಿಂದ ದೂರ ಇದ್ದರೆ ಆವಾಗ ನಾವು ನಿಯರ್ ಅನ್ನೋ ಒಂದು ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಅಂಡರ್ ಅಂದರೆ ಕೆಳಗಡೆ ಇರೋದು ಆ ಒಂದು ವಸ್ತುನ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಫರೆನ್ಸನ್ನು ನಾವು ಏನು ಮಾಡೋಣ ಅಂದರೆ ಬಾಕ್ಸನ್ನು ಮೇನ್ ರೆಫರೆನ್ಸ್ ಬಾಡಿ, ಸೆಕೆಂಡ್ ರೆಫರೆನ್ಸ್ ಬಾಡಿ ಏನಂದರೆ ಬಾಲು. ಸೊ ಬಾಲ್ ಏನಾಗಿದೆ ಕೆಳಗಡೆ ಇದೆ. ಸೊ ಈ ಒಂದು ಬಾಕ್ಸ್ ಕೆಳಗಡೆ ಇರೋದ್ರಿಂದ ಅಂಡರ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಸೊ ಈ ಬಾಕ್ಸ್ಗಿಂತ ಸ್ವಲ್ಪ ಮೇಲೆ ಅಂದರೆ ಎಕ್ಸಾಕ್ಟ್ ಮೇಲೇ ಇರಬೇಕು, ಪರ್ಪೆಂಡಿಕ್ಯುಲರ್ ಇರಬೇಕು, ಆವಾಗ ಓವರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಾಕ್ಸ್ಗಿಂತ ಮೇಲೆ ಅಂದರೆ ಇನ್ ದ ಸೆನ್ಸ್ ಇಲ್ಲಿ ಅಬೋವ್ ಒಂದು ಟರ್ಮ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯೂಶ್ವಲಿ ಇಲ್ಲೇನೆಂದರೆ ಡೈರೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಸೊ ಆವಾಗ ನಾವು ಅಬೋವ್ನ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಸರ್ಕಮ್ಸ್ಟೆನ್ಸಸ್ ಬರುತ್ತೆ, ಸ್ಪೆಷಲ್ ಎಕ್ಸೆಪ್ಷನ್ಸು. ನಾನು ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ಇದು ಕ್ಲಿಯರ್ ಆಗುತ್ತೆ. ಸೊ ಓವರು ಮತ್ತು ಅಬೋವ್ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಮೇಲೆ ಇರುತ್ತೆ ಆಬ್ಜೆಕ್ಟು, ಇಲ್ಲಿ 90 ಡಿಗ್ರಿ. ಸೊ ನಾವೇನಾದರೂ ಹೇಳಬೇಕಾದ್ರೆ ದ ಫ್ಯಾನ್ ಈಸ್ ಓವರ್ ಮೈ ಹೆಡ್. ಸೊ ಅಂದರೆ ಎಕ್ಸಾಕ್ಟ್ಲಿ ನಾವು 90 ಡಿಗ್ರಿ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಫ್ಯಾನ್ಗೆ ನಾವು ಅವಾಗ ಏನು ಮಾಡ್ತೀವಿ, ಓವರ್ ಅಂತ ಯೂಸ್ ಮಾಡ್ತೀವಿ. ಸೊ ನಾವು ಡಿಸ್ಟೆನ್ಸ್ ಸ್ವಲ್ಪ ದೂರದಲ್ಲಿದ್ವಿ, ಫ್ಯಾನ್ ಇದ್ದು ಅದೊಂದು ಸ್ವಲ್ಪ ಮೇಲೆ ಇದ್ದಾಗ ಅವಾಗ ಅಬೋವ್ ಅಂತ ಯೂಸ್ ಮಾಡ್ತೀವಿ. ಸೊ ಯಾಕಂದರೆ ಅಲ್ಲಿ ಎಕ್ಸಾಕ್ಟ್ಲಿ ಮೇಲಿರಲ್ಲ. ಅರೌಂಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ಯಾವುದಾದ್ರೂ ಒಂದು ಮೇನ್ ಆಬ್ಜೆಕ್ಟ್ನ ಸಮಥಿಂಗ್ ಸರೌಂಡ್ ಮಾಡಿದಾಗ ಸರ್ಕ್ಯುಲರಲ್ಲಿ ಆವಾಗ ನಾವು ಅರೌಂಡ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟು ಥ್ರೂ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ಯಾವುದೋ ಒಂದು ಹಾಲೋ ಆಬ್ಜೆಕ್ಟಿಂದ ಯಾವುದಾದ್ರೂ ಒಂದು ಈಗ ಆಬ್ಜೆಕ್ಟ್ ಪಾಸ್ ಆಗ್ತಿದ್ರೆ ಆವಾಗ ನಾವೇನು ಮಾಡ್ತೀವಿ, ಥ್ರೂ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಟ್ರೈನ್ ಪಾಸಸ್ ಥ್ರೂ ದಿ ಟನಲ್. ಸೊ ಆ ಒಂದು ಟನಲ್ ಏನಿದೆ ಹಾಲೋ ರೀಜನಿಂದ ಒಂದು ಟ್ರೈನ್ ಪಾಸ್ ಆಗ್ತದೆಯಲ್ಲ, ಸೊ ಅವಾಗ ಏನು ಮಾಡ್ತೀವಿ, ಥ್ರೂ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಅಮೌಂಗ್. ಸೊ ಇಲ್ಲಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇರುತ್ತೆ, ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಯಾವುದಾದ್ರೂ ಒಂದು ಹೋಗಿ ಟಾರ್ಗೆಟ್ ಮಾಡ್ತಾಯಿದ್ರೆ ಆವಾಗ ಅಮೌಂಗ್ ಅಂತ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಬಿಟ್ವೀನ್ ಏನಂದರೆ ಇನ್ ಬಿಟ್ವೀನ್ ಯಾವುದಾದ್ರೂ ಒಂದು 2 ಆಬ್ಜೆಕ್ಟ್ಸ್ ನಡುವೆ ಒಂದನ್ನು ನಾವು ಸ್ಪೆಸಿಫೈ ಮಾಡ್ತಿರ್ಬೇಕಾದ್ರೆ ಬಿಟ್ವೀನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಬಿಹೈಂಡ್. ಸೊ ಇಲ್ಲಿ ಬಾಕ್ಸ್ನ ಹಿಂದೆ ಆ ಆಬ್ಜೆಕ್ಟ್ ಇದ್ದರೆ ಅವಾಗ ನಾವು ಬಿಹೈಂಡ್ ಯೂಸ್ ಮಾಡ್ತೀವಿ. ಅದೇ ಮುಂದಿದ್ದರೆ ಇನ್ ಫ್ರಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟು ಅಲಾಂಗನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಮಥಿಂಗ್, ಈಗೇನೋ ಒಂದು ರೋಡ್ ಇದೆ, ಸೊ ಒಂದು ಕಾರ್ ಇದೆ. ಸೊ ಕಾರ್ ಮೂವ್ ಆಗ್ತಾಯಿದ್ರೆ ಒಂದು ಪ್ರಾಪರ್ ಮೋಷನಲ್ಲಿದ್ದರೆ ಆವಾಗ ಒಂದು ಅಲಾಂಗ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ದ ಕಾರ್ ಈಸ್ ಮೂವಿಂಗ್ ಅಲಾಂಗ್ ದ ರೋಡ್ ಅಂತ ಹೇಳ್ಬೋದು. ಆಮೇಲೆ ಅಕ್ರಾಸನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಮಥಿಂಗ್ ಈಸ್ ಕ್ರಾಸಿಂಗ್ ಓವರ್ ದಿ ಆಬ್ಜೆಕ್ಟ್. ಲೈಕ್ ಇಲ್ಲಿ ಒಂದು ಆಬ್ಜೆಕ್ಟ್ ನೋಡಿ, ಇದೊಂದು ಕ್ರಾಸ್ ಮಾಡ್ತಾಯಿದೆ ರೋಡ್ನ. ಸೊ ರೋಡ್ನ ಕ್ರಾಸ್ ಮಾಡ್ತಾಯಿದೆ ಅಂದರೆ ಅವಾಗ ಅಕ್ರಾಸ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಸೊ ಅಪ್ ಅಂತೂ ಗೊತ್ತಾಗುತ್ತೆ ಸಿಂಪಲ್ಲಾಗಿ, ಮೇಲೆ, ಡೌನ್ ಅಂದರೆ ಕೆಳಗೆ, ಹಾಗೆ ಅಪೋಸಿಟ್ ಅಂದರೆ ಸಮಥಿಂಗ್ 2 ಆಬ್ಜೆಕ್ಟ್ಸ್ ಆರ್ ಅಪೋಸಿಟ್ ಟು ಈಚ್ ಅದರ್. ಸೊ ಆ ಒಂದು ಇನ್ಸ್ಟೆನ್ಸಲ್ಲಿ ನಾವು ಅಪೋಸಿಟ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇನ್ನು ನೋಡೋದಾದರೆ ಇಂಟು. ಇದು ಈ ರೀತಿ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಇನ್ ಯೂಸ್ ಮಾಡಬೇಕಾ ಇಂಟು ಯೂಸ್ ಮಾಡಬೇಕಾ ಅಂತ. ಸೊ ನಾನು ಮುಂದೆ ಎಕ್ಸಾಂಪಲ್ಸಲ್ಲಿ ಕ್ಲಿಯರ್ ಮಾಡ್ತೀನಿ ಇಂಟುಗೆ ಯಾವಾಗ ಬಳಸಬೇಕು ಹಾಗೆ ಇನ್ನನ್ನು ಯಾವಾಗ ಬಳಸಬೇಕು ಅಂತ. ಸೊ ಇಂಟು ಏನಿಲ್ಲ, ಇಂಟುನ ನೆನ್ಪಿಟ್ಕೊಂಡ್ಬಿಡಿ ಇವಾಗಲೇ ಇಮೇಜ್ ನೋಡಿ. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟು ಮೋಷನಲ್ಲಿದ್ದರೆ ಯಾವ ರೀತಿ ಅಂದರೆ
ಫಾರ್ ಎಕ್ಸಾಂಪಲ್ ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಸ್ವಿಮ್ಮಿಂಗ್ ಪೂಲ್. ಸೊ ಜಂಪ್ಡ್ ಅನ್ನೋದು ಒಂದು ಮೋಷನ್ ಇದೆ. ಸೊ ಮೋಷನ್ ಇದ್ದಾಗ ನಾವು ಯಾವಾಗಲೂ ಏನು ಮಾಡ್ಬೇಕಂದ್ರೆ ಇಂಟು ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹಿ ಎಂಟರ್ಡ್ ಇನ್ ಟು ದ ರೂಮ್. ಸೊ ಅಲ್ಲಿ ಮೋಷನ್ ಇದೆ. ಸೊ ಮೋಷನ್ ಇರೋ ಕಾರಣ ಏನು ಮಾಡಬೇಕು, ಇಂಟು ಅನ್ನು ಯೂಸ್ ಮಾಡಬೇಕು. ಇದೇ ರೀತಿ ಸೇಮ್ ಕಂಪೇರೇಟಿವ್ ಆಗಿ ನಾವು ಸ್ಟಡಿ ಮಾಡೋಣ ಮುಂದೆ, ಆವಾಗ ಇನ್ನೂ ಈಸಿ ಆಗುತ್ತೆ ಇದು ಕಾನ್ಸೆಪ್ಟು. ಸೊ ಇನ್ನು ಔಟ್ ಆಫನ್ನು ಏನಂದರೆ ಇಲ್ಲಿ ಮೋಷನ್ ಇರುವಾಗ ನಾವು ಔಟ್ ಆಫ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಹಾಗೆ ಟುವರ್ಡ್ಸ್ ನೋಡಿ, ಟುವರ್ಡ್ಸಲ್ಲಿ ಒಂದು ಯಾವುದಾದ್ರೂ ಎರಡು ಆಬ್ಜೆಕ್ಟ್ಸು ಹತ್ತಿರ ಬರ್ತಿರ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಟುವರ್ಡ್ಸ್ ಅನ್ನೋ ಒಂದು ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೀವಿ. ಅಥವಾ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಮೂವ್ ಆಗ್ತಾ ಇದ್ದರೆ ಆ ಆಬ್ಜೆಕ್ಟ್ ನಿಯರು, ಸೊ ಅವಾಗಲೂ ಕೂಡ ಟುವರ್ಡ್ಸ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಹಾಗೆ ಇನ್ನು ಇಲ್ಲಿ ಮೇಜರ್ ಡಿಫ್ರೆನ್ಸ್ನ ನೋಡ್ಕೋಬೇಕಾಗುತ್ತೆ. ಈ ಒಂದು ಪ್ರಿಪೋಸಿಷನ್ಸ್ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ. ಯಾವ ರೀತಿ ಅಂದರೆ ಇನ್ ಪ್ರಿಪೋಸಿಷನು, ಆಮೇಲೆ ಆನು, ಆ್ಯಟ್ ಅನ್ನೋ ಒಂದು ಪ್ರಿಪೋಸಿಷನ್ಸು ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಈ ಒಂದು ಪಿಕ್ಚರ್ ಮುಖಾಂತರ ಈಸಿಯಾಗಿ ನಾವು ಡಿಫ್ರೆನ್ಸಸ್ನ ನೋಡ್ಕೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ಏನಂದರೆ ಆ್ಯಟನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಮಥಿಂಗ್ ಆಬ್ಜೆಕ್ಟು ಆ ಒಂದು ಆಬ್ಜೆಕ್ಟ್ ಪಕ್ಕದಲ್ಲಿ ಇದ್ದಾಗ ಸ್ವಲ್ಪ ನಿಯರ್ ಇದ್ದಾಗ ನಾವೇನು ಮಾಡ್ತಿದ್ವಿ, ಆ್ಯಟ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತಿದ್ವಿ. ಸೊ ಅದೇ ರೀತಿ ಏನಂದರೆ ಇಲ್ಲಿ ಸ್ಪೆಸಿಫಿಕ್ ಟೈಮ್ ಹೇಳಬೇಕಾದ್ರೂ ನಾವೇನು ಮಾಡ್ತೀವಿ ಅಂದರೆ ಆ್ಯಟನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಟ್ 4 o'clock, ಆ್ಯಟ್ ನೈಟ್, ಆ್ಯಟ್ ಸನ್ರೈಸ್, ಆ್ಯಟ್ ಡಿನ್ನರ್ ಟೈಮ್, ಆ್ಯಟ್ ನೂನ್, ಆ್ಯಟ್ 2:30 PM. ಸೊ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟೈಮ್ ಹೇಳಬೇಕಾದ್ರೆ ಆ್ಯಟ್ 1 PM, ಆ್ಯಟ್ 2 AM. ಸೊ ಈ ರೀತಿ ನಾವು ಸ್ಪೆಸಿಫಿಕ್ ಟೈಮ್ ಹೇಳಬೇಕಾದ್ರೆ ಆ್ಯಟ್ ಅನ್ನೋ ಒಂದು ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಮೇಜರ್ ಡಿಫ್ರೆನ್ಸು, ಡ್ಯೂರಿಂಗ್ ಡೇ ಟೈಮ್ ನಾವು ಇನ್ನನ್ನು ಯೂಸ್ ಮಾಡ್ತೀವಿ. ಸೊ ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್, ಇನ್ ದ ಆಫ್ಟರ್ನೂನ್. ಸೊ ಈ ರೀತಿ. ಸೊ ಇನ್ನೊಂದು ಏನಂದರೆ ಮೇಜರ್ ಡಿಫ್ರೆನ್ಸು, ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಇನ್ ದ ನೈಟನ್ನು ಯೂಸ್ ಮಾಡ್ತೀವಿ ಸಮ್ ಆಫ್ ದಿ ಸ್ಪೆಷಲ್ ಕೇಸಲ್ಲಿ. ಬಟ್ ಆದರೆ ನಾನು ಏನು ಹೇಳೋದಂದರೆ, ಇನ್ ಕೇಸ್ ಏನಾದರೂ ಮಾರ್ನಿಂಗ್, ನೈಟ್, ಆಮೇಲೆ ಈವ್ನಿಂಗ್, ಸೊ ಈ ರೀತಿ ಇದ್ದಾಗ ಇದು ಮುಂದೆ ದ ಅನ್ನೋ ಒಂದು ಆರ್ಟಿಕಲ್ ಬಂದಾಗ ನಾವು ಯೂಶ್ವಲಿ ಏನಾಗುತ್ತೆ ಅಂದರೆ ಅವಾಗ ಇನ್ ಅನ್ನೋ ಒಂದು ಪ್ರಿಪೋಸಿಷನ್ ಬಂದ್ಬಿಡುತ್ತೆ. ಇನ್ ದ ಮಾರ್ನಿಂಗ್, ಇನ್ ದ ನೈಟ್, ಇನ್ ದ ಈವ್ನಿಂಗ್. ಸೊ ಈ ರೀತಿ ಸ್ಪೆಸಿಫಿಕ್ ಟೈಮ್ ಹೇಳಬೇಕಾದ್ರೆ ಆ್ಯಟನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇದೊಂದು ಮೇಜರ್ ಡಿಫ್ರೆನ್ಸು. ಆನನ್ನು ಯಾವಾಗ ಬಳಸ್ತೀವಿ ಅಂದರೆ ಡೇಸು ಮತ್ತು ಡೇಟ್ಸ್ನ ಹೇಳಬೇಕಾದ್ರೆ. ಸೊ ಆನ್ ಟ್ಯೂಸ್ಡೇ, ಆನ್ ಸಂಡೇ, 1st Jan of 2013. ಸೊ ಆನ್ 4th of July. ಹಾಗೆ ಆನ್ ನ್ಯೂ ಇಯರ್, ಆನ್ ಬರ್ತ್ಡೇ, ಆನ್ ಕ್ರಿಸ್ಮಸ್ ಡೇ, ಆನ್ 10th of August. ಸೊ ಈ ರೀತಿ ನಾವು ಡೇಟ್ಸ್ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೇನ ನಾವು ಮೆನ್ಷನ್ ಮಾಡಬೇಕಾದ್ರೆ ಆನನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಇನ್ನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾನ್ ಸ್ಪೆಸಿಫಿಕ್ ಟೈಮ್ ಇರುವಾಗ ನಾವು ಇನ್ನನ್ನು ಯೂಸ್ ಮಾಡ್ತೀವಿ. ಸೊ ಆವಾಗಲೇ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಇನ್ ದ ಮಾರ್ನಿಂಗ್. ಸೊ ಅಲ್ಲಿ ನಾವು ಸ್ಪೆಸಿಫೈ ಮಾಡ್ತಾ ಇಲ್ಲ. ಇನ್ ದ ಮಾರ್ನಿಂಗ್ ಅಂದರೆ ಅಟ್ ವಾಟ್ ಟೈಮ್ ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ತಿಲ್ಲ. ಇನ್ ದ ಮಾರ್ನಿಂಗ್ ಅಂದರೆ ಯಾವ್ದು ಬೇಕಾದಾಗ್ಬೋದು, 6 to 12 noonವರೆಗೂ, ಅಷ್ಟರ ಮಧ್ಯೆ ಒಳಗಡೆ ನೀವು ಯಾವುದಾದ್ರೂ ಒಂದು ಟೈಮನ್ನು ಸ್ಪೆಸಿಫೈ ಮಾಡ್ತಾಯಿದ್ರೆ ಆ್ಯಟ್ ಅಂತ ಯೂಸ್ ಮಾಡ್ತಿದ್ರಿ. ಸೊ ಇಲ್ಲಿ ನೀವೇ ಏನು ಮಾಡ್ತಾಯಿದ್ರೆ ಅಂದರೆ ಟೈಮನ್ನು ಸ್ಪೆಸಿಫೈ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಇನ್ನನ್ನು ಯೂಸ್ ಮಾಡಬೇಕು. ಇನ್ ದ ಮಾರ್ನಿಂಗ್, ಸೊ ಇನ್ ದ ಈವ್ನಿಂಗ್. ಸೊ ಈ ರೀತಿ. ಸೊ ಯೂಶ್ವಲಿ ನೋಡಿ, ದ ಅನ್ನೋ ಒಂದು ಆರ್ಟಿಕಲ್ ಬಂದಾಗ ಯೂಶ್ವಲಿ ನಾವು ಇನ್ ಅಂತಲೇ ಯೂಸ್ ಮಾಡೋದು. ಸೊ ಅದೊಂದು ನೆನಪಿರಲಿ ತಲೆಯಲ್ಲಿ. ಸೊ ಆಮೇಲೆ ಮಂತನ್ನು ಸ್ಪೆಸಿಫೈ ಮಾಡ್ಬೇಕಂದ್ರೂ ನಾವು ಏನು ಮಾಡ್ತೀವಿ, ಇನ್ನನ್ನು ಯೂಸ್ ಮಾಡ್ತೀವಿ. ಹಾಗೆ ಇಯರನ್ನು ಸ್ಪೆಸಿಫೈ ಮಾಡ್ಬೇಕಂದ್ರೂ ಇನ್ನನ್ನೇ ಯೂಸ್ ಮಾಡ್ತೀವಿ. ಸೀಸನ್, ಯಾವುದಾದ್ರೂ ಸೀಸನ್ ಹೇಳ್ಬೇಕಂದ್ರೂ ಇನ್ನನ್ನೇ ಬಳಸೋದು. ಆಮೇಲೆ ಆರ್ ಅ ಲಾಂಗ್ ಪೀರಿಯಡ್, ಸಮಥಿಂಗ್ ವಿಚ್ ಇಸ್ ಲಾಂಗರ್ ಪೀರಿಯಡ್ ಇರೋ ಟೈಮನ್ನು ಸ್ಪೆಸಿಫೈ ಮಾಡಬೇಕಾದ್ರೂ ಕೂಡ ಇನ್ನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ ಇನ್ ಜಾನ್ವರಿ, ಇನ್ ದ ನೈಟ್. ಸೊ ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ದ ಅನ್ನೋ ಒಂದು ನಿಮಗೆ ಆರ್ಟಿಕಲ್ ಬಂದಾಗ, ಡೆಫಿನೆಟ್ ಆರ್ಟಿಕಲ್ಲು, ಸೊ ಆವಾಗ ನಾವೇನು ಮಾಡ್ತೀವಿ, ಇನ್ನನ್ನು ಯೂಸ್ ಮಾಡ್ತೀವಿ. ಸೊ ಇನ್ 2009. ಸೊ ಒಂದು ಸಮಥಿಂಗ್ ಯಾವುದಾದ್ರೂ ಒಂದು ವರ್ಷ, ಒಂದು ಇಯರನ್ನು ಮೆನ್ಷನ್ ಮಾಡಬೇಕಾದ್ರೂ ಇನ್ ಯೂಸ್ ಮಾಡ್ತೀವಿ. ಇನ್ 1998. ಸೊ ಯಾವಾಗಲೂ ಹೇಳ್ತಿರ್ತೀವಲ್ಲ, ಬಾರ್ನ್ ಇನ್ 1998. ಸೊ ಈ ರೀತಿ. ನೆಕ್ಸ್ಟ್ in the year 1980, in the future, in the past, in the next century, in spring, in 1947, in August. ಸೊ ಈ ರೀತಿ.
ಸೊ ನೆಕ್ಸ್ಟ್ ಇನ್ ಸಮ್ ಆಫ್ ದ ವರ್ಡ್ಸ್ನ ನಾನೇನು ಮಾಡಿದ್ದೀನಿ ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಯಾವುದಾದ್ರೂ ಒಂದು ಫ್ರೇಮನ್ನು ಕ್ವಶನ್ಸ್ನ ಪ್ರಿಪೋಸಿಷನ್ ಪ್ಲೇಸ್ ಮಾಡಬೇಕಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಸೊ ಅಲ್ಲಿ ನಿಮಗೆ ಮೀನಿಂಗ್ಸ್ ಗೊತ್ತಾದಾಗ ಸ್ವಲ್ಪ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ್ಯಟ್ ಅನ್ನೋ ಒಂದು ಕನ್ನಡದಲ್ಲಿ ಅವ್ರನ್ನ ಮೀನಿಂಗ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸಲಿ ನೋಡ್ಬಿಡೋಣ. ಆ್ಯಟ್ ಅಂದರೆ ಅಲ್ಲಿ, ಔಟ್ ಅಂದರೆ ಹೊರಗೆ, ಇನ್ ಅಂದರೆ ಒಳಗೆ, ಟು ಅಂದರೆ ಗೆ ಅದಕ್ಕೆ ಅಲ್ಲಿಗೆ, ಆನ್ ಅಂದರೆ ಮೇಲೆ, ಆಫ್ಟರ್ ಅಂದರೆ ನಂತರ, ರೌಂಡ್ ಅಂದರೆ ಸುತ್ತಮುತ್ತ ಸುತ್ತಿನಲ್ಲಿ, ಆಫ್ ಕಾರಣ ಇಂದ ಅವರ, ಸೊ ಆಫ್ ಹೊರಗೆ, ಟಿಲ್ ಅಲ್ಲಿಯವರೆಗೆ, ವಿದಿನ್ ಅಷ್ಟರಲ್ಲಿ, ಅಮೊಂಗ್ ಅವುಗಳಲ್ಲಿ ಅವರಲ್ಲಿ, ಅಬೌಟ್ ಬಗ್ಗೆ, ಔಟ್ಸೈಡ್ ಹೊರಗೆ, ಅಕ್ರಾಸ್ ಅಡ್ಡಲಾಗಿ, ಟುವರ್ಡ್ಸ್ ಅಭಿಮುಖವಾಗಿ, ಅಗೇನ್ಸ್ಟ್ ವಿರುದ್ಧವಾಗಿ, ಡ್ಯೂರಿಂಗ್ ಆ ಅವಧಿಯಲ್ಲಿ, ರಿಗಾರ್ಡಿಂಗ್ ಅದರ, ಫಾರ್ ಅದಕ್ಕಾಗಿ, ವಿತ್ ಜೊತೆಯಲ್ಲಿ, ಓವರ್ ಆಚೆ ಮೇಲಿಂದ ಮೇಲೆ, ಡೌನ್ ಕೆಳಗೆ, ಅಪ್ ಮೇಲೆ, ಅಂಡರ್ ಕೆಳಗೆ, ಬಟ್ ಆದರೆ, ಥ್ರೂ ಮೂಲಕ, ಇದರ, ಬಿಹೈಂಡ್ ಹಿಂದೆ, ಬಿಸೈಡ್ ಪಕ್ಕದಲ್ಲಿ, ಬಿಟ್ವೀನ್ ಇಬ್ಬರ ನಡುವೆ, ಎರಡು ವಸ್ತುಗಳ ನಡುವೆ ಅಂತಲೂ ಆಗುತ್ತೆ. ಸೊ ಅಲಾಂಗ್ ಉದ್ದಕ್ಕೂ ಜೊತೆಗೆ ಅಂತಲೂ ಹೇಳ್ಬೋದು. ಥ್ರೂಔಟ್ ಎಲ್ಲ, ಅಮಿಡ್ ನಡುವಲ್ಲಿ, ಇನ್ಸೈಡ್ ಒಳಗೆ, ಫ್ರಾಮ್ ಅಲ್ಲಿಂದ ಇಂದ, ಬಿಯಾಂಡ್ ಆಚೆಗೆ ಮೀರಿ, ಇಂಟು ಅಲ್ಲಿ ಒಳಗೆ, ಸಿನ್ಸ್ ಆ ದಿನ ಅಥವಾ ದಿನಾಂಕದಿಂದ. ಸೊ ಈ ರೀತಿ ಕನ್ನಡದಲ್ಲಿ ಮೀನಿಂಗ್ ಕೊಟ್ಟಿದ್ದೀನಿ. ಈಸಿಯಾಗಿ ನಿಮ್ಗೆ ಏನಾದರೂ ಸ್ವಲ್ಪ ಮೀನಿಂಗ್ ಗೊತ್ತಾದರೆ ಈಸಿಯಾಗಿ ಪ್ಲೇಸ್ ಮಾಡ್ಬೋದು ಪ್ರಿಪೋಸಿಷನ್ಸ್ನ. ಸೊ ಇನ್ನು ಏನು ಮಾಡೋಣ ಅಂದರೆ ಕಂಪೇರಿಟಿವ್ ಆಗಿ ಸ್ಟಡಿ ಮಾಡೋಣ ಆನು ಮತ್ತು ಅಪಾನ್ನ ಯಾವಾಗ ಯೂಸ್ ಮಾಡಬೇಕಂತ. ಸೊ ಈ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ, ಈ ಪೂರ್ತಿ ಇಂಗ್ಲೀಷ್ ಸೀರೀಸ್ನ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ನು ಮುಂದೆ ಬರೋ KPSC KE ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪೂರ್ತಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತ ಒಂದು ಪೂರ್ತಿ ಸೀರೀಸ್ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇದೆ. ಸೊ ನಿಮಗೇನಾದರೂ ಈ ನನ್ನ ಸೀರೀಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋಣ ಆನು ಮತ್ತು ಅಪಾನ್ ಅನ್ನೋ ಒಂದು ಪ್ರಿಪೋಸಿಷನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ, ಆನ್ನ ನೋಡೋಣ. ಸೊ ನೆಕ್ಸ್ಟ್ ಆನ್ ಅಂದರೆ ಏನಿಲ್ಲ, ಜಸ್ಟ್ ಒಂದು ವಸ್ತು ಇರುತ್ತೆ, ಆ ವಸ್ತು ಮೇಲೆ ಇನ್ನೊಂದು ವಸ್ತು ಸ್ಟ್ಯಾಟಿಕ್ ಪೊಸಿಷನಲ್ಲಿದ್ದಾಗ ನಾವು ಆನನ್ನು ಯೂಸ್ ಮಾಡ್ತೀವಿ. ದ ಬಾಲ್ ಈಸ್ ಆನ್ ದಿ ಟೇಬಲ್. ಸೊ ಈ ರೀತಿ ಸ್ಟ್ಯಾಟಿಕ್ ಪೊಸಿಷನಲ್ಲಿ ಇರಬೇಕು. ಸೊ ಅದೇ ರೀತಿ ಅಪಾನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆ ವಸ್ತು ಮೋಷನಲ್ಲಿ ಬಂದು ಅಲ್ಲಿ ಕೂತ್ಕೋತಿರಬೇಕು. ಇವಾಗ ನೆಕ್ಸ್ಟ್ ಇದೇ ರೀತಿ ಎಕ್ಸಾಂಪಲ್ಸ್ ನೋಡಿ. ದ ಬುಕ್ ಈಸ್ ಆನ್ ದಿ ಟೇಬಲ್. ಸೊ ಬುಕ್ ಏನಿದೆ ಟೇಬಲ್ ಮೇಲಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ದ ಸೀಸರ್ಸ್ ಆರ್ ಕೆಪ್ಟ್ ಆನ್ ದಿ ಡಯಾಸ್. ಸೊ ಏನಿಲ್ಲ, ಅದೊಂದು ಸ್ಟ್ಯಾಟಿಕ್ ಪೊಸಿಷನ್ ಇರೋದ್ರಿಂದ ಆನ್ ಅನ್ನೊಂದು ಪ್ರಪೋಸಿಷನ್ ಯೂಸ್ ಮಾಡ್ತೀವಿ. ಅದೇ ರೀತಿ ಅಪಾನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೋಷನಲ್ಲಿರಬೇಕು. ಫಾರ್ ಎಕ್ಸಾಂಪಲ್ ದ ಕ್ಯಾಟ್ ಜಂಪ್ಡ್ ಅಪಾನ್ ದಿ ಬೆಡ್. ಸೊ ಬೆಡ್ ಮೇಲೆ ಏನು ಮಾಡ್ತಾಯಿದೆ, ಕ್ಯಾಟು ಜಂಪ್ ಮಾಡ್ತಾಯಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ, ಮೋಷನ್ ಇರೋ ಕಾರಣ ಅಪಾನ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ದ ಬಾಯ್ ಜಂಪ್ಡ್ ಅಪಾನ್ ದಿ ಫ್ಲೋರ್. ಸೊ ಇಲ್ಲಿ ಕೂಡ ನಾವೊಂದು ಜಂಪ್ಡ್ ಅನ್ನೋ ಒಂದು ಮೋಷನ್ ಇದೆ. ಸೊ ಮೋಷನ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಆನನ್ನು ಬಳಸೋಂಗಿಲ್ಲ, ಅಪಾನ್ ದಿ ಫ್ಲೋರ್. ಸೊ ದ ಬಾಯ್ ಜಂಪ್ಡ್ ಆನ್ ದಿ ಫ್ಲೋರ್ ಅನ್ನೋಂಗಿಲ್ಲ, ಅಪಾನ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಡಿಫ್ರೆನ್ಸ್ ಏನೆಲ್ಲ, ಕೀ ಡಿಫ್ರೆನ್ಸು. ಆನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ಯಾಟಿಕ್ ಇರಬೇಕು, ಆ ವಸ್ತು ಸ್ಟ್ಯಾಟಿಕ್ ಪೊಸಿಷನಲ್ಲಿರಬೇಕು. ಹಾಗೆ ಅಪಾನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೋಷನಲ್ಲಿರಬೇಕು. ಸೊ ಇಷ್ಟು ಕೀ ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಇದೇ ರೀತಿ ಸೇಮ್ ಡಿಫ್ರೆನ್ಸಸ್ ಬರುತ್ತೆ ನೆಕ್ಸ್ಟು ಪ್ರಿಪೋಸಿಷನ್ಸ್ ಕೂಡ. ಸೊ ಇನ್ನು ಮತ್ತು ಇಂಟು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇನ್ನು ಮತ್ತು ಇನ್ನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂದು ಯಾವುದಾದ್ರೂ ಸ್ಟ್ಯಾಟಿಕ್, ಅದು ಸೇಮ್ ನಾನು ಆವಾಗಲೇ ಹೇಳಿದಾಗೆ ಸ್ಟ್ಯಾಟಿಕ್ ಅಥವಾ ರೆಸ್ಟ್ ಪೊಸಿಷನಲ್ಲಿರಬೇಕು ಯಾವುದಾದ್ರೂ ಒಂದು ಆಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ಶೀ ಈಸ್ ಇನ್ ದಿ ಲೈಬ್ರರಿ. ಸೊ ಅಲ್ಲಿ ಯಾವುದೇ ರೀತಿಯಾದ ಮೋಷನ್ ಇಲ್ಲ, ಆ ಒಂದು ವ್ಯಕ್ತಿದ ಮೋಷನ್ ಇಲ್ಲದಿರೋ ಕಾರಣ ಇನ್ನನ್ನು ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತಾಯಿದ್ದೀವಿ. ಐ ಆಮ್ ಇನ್ ಅ ಸ್ಕೂಲ್, ದೇ ಆರ್ ಇನ್ ದಿ ಥಿಯೇಟರ್, ಸೊ ವಿ ಆರ್ ಇನ್ ದಿ ಆಡಿಟೋರಿಯಂ. ಸೊ ಈ ರೀತಿ ಇಂಟು ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆವಾಗಲೇ ಹೇಳಿದಾಗೆ, ಸೊ ಯಾವುದಾದ್ರೂ ಒಂದು ವಸ್ತು ಮೋಷನಲ್ಲಿರಬೇಕು, ಮೋಷನ್ ಅಥವಾ ಮೂಮೆಂಟ್ ಮಾಡ್ತಾ ಇರಬೇಕು.
ಆವಾಗ ನಾವು ಇಂಟು ಅನ್ನೋ ಪದವನ್ನು ಬಳಸ್ಬೋದು. ಶಿ ಕೇಮ್ ಇನ್ ಟು ದಿ ಲೈಬ್ರರಿ. ಸೊ ಇಲ್ಲಿ ಕೇಮ್, ಸೊ ಅಲ್ಲಿ ಮೋಷನಲ್ಲಿದೆ. ಸೊ ಆ ಒಂದು ವ್ಯಕ್ತಿ ಏನು ಮಾಡ್ತಾಯಿದ್ದಾರೆ, ಮೋಷನಲ್ಲಿರೋ ಕಾರಣ ಇಂಟು ಅನ್ನೋ ಒಂದು ಪ್ರಿಪೋಸಿಷನ್ನ ಬಳಸಬೇಕು. ಐ ಎಂಟರ್ಡ್ ಇನ್ ಟು ದಿ ಸ್ಕೂಲ್. ಸೊ ಎಂಟರ್ಡ್ ಅನ್ನೋದು ಒಂದು ಮೋಷನ್ ಆಗ್ತಾಯಿದೆ ಅಥವಾ ಮೂಮೆಂಟ್ ಆಗ್ತಾಯಿದೆ, ಸೊ ಅದಕ್ಕೋಸ್ಕರ ಇಂಟು. ದೇ ಎಂಟರ್ಡ್ ಇನ್ ಟು ದಿ ಥಿಯೇಟರ್. ಸೊ ಎಂಟರ್ಡ್, ಅದಕ್ಕೆ ಇಂಟು ಅನ್ನು ಬಳಸಬೇಕು. ಸೊ ವಿ ಕೇಮ್ ಇನ್ ಟು ದಿ ಆಡಿಟೋರಿಯಂ. ಸೊ ಕೇಮ್ ಅನ್ನೋದು ಒಂದು ಮೋಷನ್ನ ಅಥವಾ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದೆ, ಇಂಟು ಅನ್ನು ಬಳಸ್ತಾ ಇದ್ದೀವಿ. ಸೊ ಇಷ್ಟು ಕೀ ಡಿಫ್ರೆನ್ಸು ಏನಿಲ್ಲ. ಇನ್ನಂದರೆ ಇನ್ನನ್ನು ಯಾವಾಗ ಬಳಸ್ತೀವಿ ಅಂದರೆ, ಯಾವುದಾದ್ರೂ ಒಂದು ವಸ್ತು ಸ್ಟ್ಯಾಟಿಕ್ ಪೊಸಿಷನಲ್ಲಿದ್ದರೆ, ಅಂದರೆ ನಿಶ್ಚಲವಾಗಿದ್ದರೆ, ಯಾವುದೇ ರೀತಿಯಾದ ಮೋಷನ್ ಇರಲಿಲ್ಲ ಅಂದರೆ ಆವಾಗ ಇನ್ನನ್ನು ಬಳಸ್ತೀವಿ. ಮತ್ತು ಇಂಟುವನ್ನು ಯಾವಾಗ ಬಳಸ್ತೀವಿ ಅಂದರೆ, ಇಂಟುವನ್ನು ಮೋಷನ್ ಇರಬೇಕು ಅಥವಾ ಮೂಮೆಂಟ್ ಮಾಡ್ತಿರಬೇಕು. ಸೊ ಆವಾಗ ನಾವೇನು ಮಾಡ್ತೀವಿ ಅಂದರೆ ಇಂಟುವನ್ನು ಬಳಸ್ತೀವಿ. ನೆಕ್ಸ್ಟು ಬೈ ಮತ್ತು ವಿತ್. ಬೈಯನ್ನು ವಿತ್ತನ್ನು ಯಾವಾಗ ಬಳಸ್ತೀವಿ ಅಂದರೆ, ಯಾವುದಾದ್ರೂ ಒಂದು ಕೆಲಸ ಮಾಡಲು ಬಳಸೋಕ್ಕೆ ಒಂದು ಯಾವುದಾದ್ರೂ ಒಂದು ಟೂಲ್ನ ಯೂಸ್ ಮಾಡ್ತಾಯಿದ್ರೆ ಆವಾಗ ನಾವು ವಿತ್ತನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನೇನು ಮಾಡ್ತಾಯಿದ್ದೀನಿ, ಐ ಆಮ್ ರೈಟಿಂಗ್ ಅ ಲೆಟರ್ ವಿತ್ ಅ ಪೆನ್. ಸೊ ಪೆನ್ನಿಂದ ನಾನು ಲೆಟರ್ನ ಬರಿತಾ ಇದ್ದೀನಿ, ಸೊ ಅದಕ್ಕೋಸ್ಕರ ವಿತ್ತನ್ನು ಯೂಸ್ ಮಾಡ್ತೀನಿ. ಅ ಟ್ರೀ ವಾಸ್ ಕಟ್ ವಿತ್ ಆ್ಯನ್ ಆ್ಯಕ್ಸ್. ಸೊ ನಾನು ಟ್ರೀನ ಕಟ್ ಮಾಡ್ತೀನಿ ಯಾವುದರಿಂದ ಆ್ಯಕ್ಸಿಂದ. ಸೊ ಒಂದು ವಸ್ತುವನ್ನ ಬಳಸ್ತಾ ಇದ್ದೀನಿ ಅಂದರೆ ವಿತ್ತನ್ನು ಬಳಸಬೇಕು. ಐ ಈಟ್ ವಿತ್ ಅ ಸ್ಪೂನ್. ಸೊ ವಿತ್ ಸ್ಪೂನಿಂದ ತಿಂತಾ ಇದ್ದೀನಿ, ಸೊ ಅದಕ್ಕೋಸ್ಕರ ವಿತ್ತನ್ನು ಬಳಸಬೇಕು. ಶಿ ಕಟ್ಸ್ ಪೇಪರ್ ವಿತ್ ಅ ಸೀಸರ್. ಸೊ ಸೀಸರಿಂದ ಅವಳು ಪೇಪರ್ನ ಕಟ್ ಮಾಡ್ತಾ ಇದ್ದಾಳೆ, ಸೊ ಅದಕ್ಕೋಸ್ಕರ ಒಂದು ವಸ್ತುವನ್ನು ಯೂಸ್ ಮಾಡಿ ಆ ಕೆಲಸ ಮಾಡ್ತಾ ಇರೋ ಕಾರಣ ವಿತ್ತನ್ನು ಬಳಸಬೇಕು. ಹಾಗೆ ಹಿ ಓಪನ್ಸ್ ದ ಡೋರ್ ವಿತ್ ಅ ಕೀ. ಸೊ ಇಲ್ಲಿ ಒಂದು ಕೀನ ಯೂಸ್ ಮಾಡಿ ನಾವು ಡೋರ್ನ ಓಪನ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೋಸ್ಕರ ಆ ಕೆಲಸ ಮಾಡಬೇಕಂದ್ರೆ ನಮಗೆ ಕೀ ಬೇಕಾಗಿದೆ. ಅದಕ್ಕೆ ನಾವೇನು ಮಾಡಬೇಕು, ವಿತ್ತನ್ನು ವರ್ಡ್ನ ಯೂಸ್ ಮಾಡಬೇಕು. ಹಾಗೆ ಬೈಯನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಆ ಒಂದು ಕ್ರಿಯೆ ಯಾವುದಾದ್ರೂ ವ್ಯಕ್ತಿಯಿಂದ ಆಗ್ತಾಯಿದ್ರೆ ಆವಾಗ ನಾವೇನು ಮಾಡ್ತೀವಿ, ಬೈ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಲೆಟರ್ ವಾಸ್ ರಿಟನ್ ಬೈ ಮೀ. ಸೊ ಆ ಲೆಟರ್ ನನ್ನಿಂದ ಬರೆಯಲ್ಪಟ್ಟಿತ್ತು ಅಂದರೆ ಇವಾಗ ಪರ್ಸನ್ನ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಸೊ ಅದಕ್ಕೋಸ್ಕರ ಬೈ ಅಂತ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ದ ಟ್ರೀ ವಾಸ್ ಕಟ್ ಬೈ ಅ ವುಡ್ ಕಟ್ಟರ್. ಸೊ ಇಲ್ಲಿ ಕೂಡ ವ್ಯಕ್ತಿಯನ್ನು ಸ್ಪೆಸಿಫೈ ಮಾಡ್ತಾ ಇದೆ, ಸೊ ಅದಕ್ಕೋಸ್ಕರ ಬೈ ಅಂತ ಪ್ರಿಪೋಸಿಷನ್ ಯೂಸ್ ಮಾಡಬೇಕು. ದ ರಾಬರ್ ವಾಸ್ ಕಾಟ್ ಬೈ ದಿ ಪೊಲೀಸ್. ಸೊ ಇಲ್ಲಿ ಕೂಡ ವ್ಯಕ್ತಿಯನ್ನು ಸ್ಪೆಸಿಫೈ ಮಾಡೋ ಕಾರಣ ಬೈ ಅಂತ ಯೂಸ್ ಮಾಡ್ತಾ ಇದ್ವಿ. ದ ಕೇಕ್ ವಾಸ್ ಮೇಡ್ ಬೈ ಮೈ ಮದರ್. ಮೈ ಮದರ್ ಈಸ್ ಆಲ್ಸೋ ಪರ್ಸನ್. ದ ಹೌಸ್ ವಾಸ್ ಬಿಲ್ಟ್ ಬೈ ವರ್ಕರ್. ಸೊ ವರ್ಕರ್ಸ್ ಅನ್ನೋದು ಒಂದು ಪರ್ಸನ್ಸ್ ಮಲ್ಟಿಪಲ್ ಪೀಪಲ್ನ ಸ್ಪೆಸಿಫೈ ಮಾಡೋ ಕಾರಣ ಸೊ ಬೈ ಅಂತ ಯೂಸ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಏನಂದರೆ ಮೇನ್ ಕೀ ಆಸ್ಪೆಕ್ಟ್ ಏನಂದರೆ ಇಲ್ಲಿ ಡಿಫ್ರೆನ್ಸು, ವಿತ್ತನ್ನು ಯಾವಾಗ ಬಳಸ್ತೀವಿ ಅಂದರೆ, ನಾವು ಯಾವುದಾದ್ರೂ ಒಂದು ಉಪಕರಣ ಅಥವಾ ವಸ್ತುವನ್ನು ಬಳಸ್ತಾ ಇದ್ದರೆ ಮಾತ್ರ ಆವಾಗ ವಿತ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಅದೇ ರೀತಿ ಕೆಲಸ ಮಾಡುವ ವ್ಯಕ್ತಿ ಅಥವಾ ವಸ್ತುವನ್ನು ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಅಂದರೆ ಆವಾಗ ಬೈ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಿನ್ಸು ಮತ್ತು ಫಾರನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸಿನ್ಸನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂದು ಪಾಯಿಂಟ್ ಆಫ್ ಟೈಮಿಂದ. ಸೊ ಒಂದು ಪಾಯಿಂಟ್ ಆಫ್ ಟೈಮಿಂದ ಆ ಒಂದು ಕ್ರಿಯೆನ ನಾವು ಇನ್ನೂ ಮಾಡ್ತಾ ಇದ್ದರೆ ಆವಾಗ ಏನು ಯೂಸ್ ಮಾಡ್ತೀವಿ ಅಂದರೆ ಸಿನ್ಸನ್ನು ಒಂದು ಯೂಸ್ ಮಾಡ್ತೀವಿ. ಹಾಗೆ ಇನ್ನು ನೆಕ್ಸ್ಟ್ ಫಾರನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಈ ಒಂದು ಕಾಲಾವಧಿಯಲ್ಲಿ ನಾವು ಆ ಒಂದು ಕ್ರಿಯೆನ ಮಾಡಿದರೆ ಅಥವಾ ಮಾಡ್ತಿದ್ರೆ ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಫಾರನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ಐ ಹ್ಯಾವ್ ಬೀನ್ ಸ್ಟೇಯಿಂಗ್ ಇನ್ ಮೈಸೂರು ಸಿನ್ಸ್ 2006. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ಸೊ ಆ ಒಂದು ಪಾಯಿಂಟ್ ಆಫ್ ಟೈಮಿಂದ ವರ್ಕ್ ಮಾಡ್ತಾಯಿದ್ರೆ ಅಥವಾ ಅಲ್ಲಿಂದ ಸ್ಟೇ ಮಾಡ್ತಾಯಿದ್ರೆ ಆ ಒಂದು ಪಾಯಿಂಟ್ ಆಫ್ ಟೈಮನ್ನು ನಾವು ಸಿನ್ಸ್ ಅಂತ ಯೂಸ್ ಮಾಡಬೇಕು. ಸೊ ಇಂಡಿಯಾ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ಅ ಪಾವರ್ಟಿ ಎರಾಡಿಕೇಷನ್ ಸಿನ್ಸ್ ಇಂಡಿಪೆಂಡೆನ್ಸ್. ಸೊ ಇಂಡಿಪೆಂಡೆನ್ಸ್ದಿಂದಲೂ ನಾವೇನು ಮಾಡ್ತಾಯಿದ್ದೀವಿ, ಪಾವರ್ಟಿ ಎರಾಡಿಕೇಷನ್ನ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಮಾಡ್ತಾನೆ ಇದ್ದೀವಿ. ಸೊ ಆ ರೀತಿ. ಸೊ ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಸಿನ್ಸ್ 5 o'clock. ಸೊ ಇನ್ನೂ ಆ ಕ್ರಿಯೆ ಇದೆ. ಸೊ 5 o'clockಯಿಂದನೂ ಅವನು ಮಲಗಿದ್ದಾನೆ. ಸೊ ಅವನಿನ್ನೂ ಆ ಕ್ರಿಯೆಯಲ್ಲಿ ಇನ್ನೂ ಕಂಟಿನ್ಯೂಯೇಷನ್ನಲ್ಲಿರೋದ್ರಿಂದ ಸಿನ್ಸನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಫಾರನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಆ ಒಂದು ಕಾಲಾವಧಿ ಅಂತ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಉದಾಹರಣೆ ನೋಡೋಣ. ಹಿ ಹ್ಯಾಸ್ ಬೀನ್ ಕಮ್ಮಿಂಗ್ ಟು ಅವರ್ ಹೋಮ್ ಫಾರ್ 3 days. ಸೊ ಏನಂದರೆ ಇಲ್ಲಿ ಪ್ರಾಪರಾಗಿ ಒಂದು ಪೀರಿಯಡ್ನ ಸ್ಪೆಸಿಫೈ ಮಾಡ್ತಾಯಿದ್ದಾರೆ. ಸೊ ಅವ್ನು 3 ದಿನಕ್ಕೆ ಬರ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಫಾರನ್ನು ಯೂಸ್ ಮಾಡ್ತೀವಿ, ಸಿನ್ಸನ್ನು ಯೂಸ್ ಮಾಡಲ್ಲ. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 5 years. ಸೊ ಒಂದು ಪೀರಿಯಡ್ನ ಮೆನ್ಷನ್ ಮಾಡ್ತಾ ಇದ್ದಾರಲ್ಲ, ಸೊ 5 ವರ್ಷದಿಂದನೂ ನಾನು ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಪೀರಿಯಡನ್ನು ಮೆನ್ಷನ್ ಮಾಡ್ತಾಯಿದ್ದಾರೆ.
ಸೊ ಆವಾಗ ನಾವೇನು ಮಾಡ್ತೀವಿ ಅಂದರೆ ಫಾರನ್ನ ಯೂಸ್ ಮಾಡ್ತೀವಿ. ಐ ಆಮ್ ಸ್ಟೇಯಿಂಗ್ ಇನ್ ಹೈದ್ರಾಬಾದ್ ಫಾರ್ 1 ಮಂತ್. ಸೊ 1 ಮಂತ್ ನಾನು ಹೈದ್ರಾಬಾದಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಸೊ ಅದು ಕಂಟಿನ್ಯೂಯೇಷನ್ ಆಗ್ತಾಯಿಲ್ಲ, ಜಸ್ಟ್ ಇಲ್ಲೇ ಮುಗಿದೋಗುತ್ತೆ ಒಂದು ಕಾಲಾವಧಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಫಾರನ್ನು ಯೂಸ್ ಮಾಡ್ತೀವಿ. ಸೊ ಸಿನ್ಸನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ಏನಂದರೆ ಆ ಒಂದು ಕ್ರಿಯೆ ಇನ್ನೂ ಮುಗ್ದಿರಲ್ಲ, ಬಟ್ ಒಂದು ಪಾಯಿಂಟ್ ಆಫ್ ಟೈಮಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ ಅಂದರೆ ಸಿನ್ಸನ್ನು ಯೂಸ್ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟು ಆ್ಯಡ್ ಟು ಮತ್ತು ಇನ್ನು ಮತ್ತು ಆ್ಯಡ್ ಟು ನಿಮಗೆ ಮೊದಲೇ ಆಲ್ರೆಡಿ ಹೇಳಿದ್ದೀನಿ, ಬೇರೆ ಬೇರೆ ಕಂಪ್ಯಾರಿಸನ್ ಮಾಡಿ ಇನ್ನು ಮತ್ತು ಇಂಟು. ಆಮೇಲೆ ಆ್ಯಟನ್ನು ನಿಮಗೆ ಮೊದಲೇ ಒಂದು ಡೈಗ್ರಾಮ್ ಮುಖಾಂತರ ಹೇಳಿದ್ದೀನಿ. ಆ್ಯಟನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ಸ್ಪೆಸಿಫಿಕ್ ಟೈಮನ್ನು ಸ್ಪೆಸಿಫೈ ಮಾಡಬೇಕಂದ್ರೆ ಆ್ಯಟನ್ನು ಯೂಸ್ ಮಾಡ್ತೀವಿ. ಪ್ರಿಪೋಸಿಷನ್ ಆ್ಯಟ್ ಮತ್ತು ಇನ್ ಎರಡೂ ಸ್ಥಳವನ್ನು ಸೂಚಿಸುತ್ತವೆ, ಆದರೆ ಇವುಗಳು ಬಳಕೆ ವ್ಯತ್ಯಾಸವಿದೆ. ಸೊ ಇಲ್ಲಿ ಏನಂದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ್ಯಡ್ ಟು ಮತ್ತು ಇನ್ನನ್ನು ಯಾವಾಗ ಬಳಸ್ತೀವಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಆ್ಯಡ್ ಟು ಮತ್ತು ಇನ್ನನ್ನು ನಾವು ಕಂಬೈನಾಗಿ ಯಾವಾಗ ಬಳಸ್ತೀವಿ ಅಂದರೆ, ಒಂದು ಯಾವುದಾದ್ರೂ ಒಂದು ದೊಡ್ಡ ಊರಲ್ಲಿ ಒಂದು ಯಾವುದೋ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಸ್ಟೇ ಮಾಡ್ತಾಯಿದ್ರೆ ಆವಾಗ ನಾವೇನು ಮಾಡ್ತೀವಿ ಅಂದರೆ ಎರಡು ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ, ನಾವು ದೊಡ್ಡದಾಗಿರೋ ಸಿಟಿನ ಇನ್ ಅಂತ ಸ್ಪೆಸಿಫೈ ಮಾಡ್ತೀವಿ. ಆಮೇಲೆ ಚಿಕ್ಕದಾಗಿರೋ ಒಂದು ಏರಿಯಾದಲ್ಲಿ ನಾವು ಸ್ಟೇ ಮಾಡ್ತಾಯಿದ್ರೆ ಆವಾಗ ನಾವು ಆ್ಯಟ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಸ್ಟೇ ಆ್ಯಟ್ ರಾಜಾಜಿನಗರ ಇನ್ ಬ್ಯಾಂಗ್ಳೂರು. ಸೊ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಆವಾಗ ಈ ರೀತಿ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲೇನಿಲ್ಲ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಏನಂದರೆ ಯಾವುದಾದ್ರೂ ಒಂದು ದೊಡ್ಡ ಪ್ರದೇಶದಲ್ಲಿ ಒಂದು ಚಿಕ್ಕ ಪ್ರದೇಶದಲ್ಲಿ ನಾವೇನಾದರೂ ಸ್ಟೇ ಮಾಡ್ತಾಯಿದ್ರೆ ಆವಾಗ ಏನು ಮಾಡ್ತೀವಿ, ದೊಡ್ಡ ಪ್ರದೇಶನ ಇನ್ ಅಂತ ಸ್ಪೆಸಿಫೈ ಮಾಡಿ ಸ್ಮಾಲನ್ನು ಆ್ಯಟ್ ಅಂತ ಹೇಳಬೇಕು. ಸೊ ಇವಾಗ ಅದೇ ಎಕ್ಸಾಂಪಲ್ಸ್ ಹೇಳಿದ ಐ ಸ್ಟೇ ಆ್ಯಟ್ ವಿಜಯನಗರ ಇನ್ ಬ್ಯಾಂಗ್ಳೂರು, ಈ ರೀತಿ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟು ವಿ ಲಿವ್ ಆ್ಯಟ್ ಬ್ಯಾಂಡ್ರಾ ಇನ್ ಮುಂಬೈ. ಸೊ ಅದೇ ರೀತಿ ಮುಂಬೈ ಅನ್ನೋ ಒಂದು ದೊಡ್ಡ ಏನಿದೆ ಸಿಟಿ ಇದೆ, ಸಿಟಿಯಲ್ಲಿ ಬ್ಯಾಂಡ್ರಾ ಅನ್ನೋ ಒಂದು ಏರಿಯಾದಲ್ಲಿ ನಾನು ಸ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಈ ಸೆಂಟೆನ್ಸು. ಆಮೇಲೆ ಇನ್ನನ್ನು ಯಾವಾಗ ಬಳಸ್ತೀವಿ ಅಂದರೆ, ಅದೇ ಹೇಳಿದ್ನಲ್ಲ, ಯಾವುದಾದ್ರೂ ಒಂದು ಸಿಟಿ ಅಥವಾ ದೊಡ್ಡದಾಗಿರೋ ಒಂದು ಜಾಗನ ಸ್ಪೆಸಿಫೈ ಮಾಡಬೇಕಾದ್ರೆ ನಾವು ಇನ್ನನ್ನು ಸ್ಪೆಸಿಫೈ ಮಾಡ್ತೀವಿ. ಸೊ ಐ ಲಿವ್ ಇನ್ ಡೆಲ್ಲಿ, ಸೊ ದೇ ವರ್ಕ್ ಇನ್ ಹೈದ್ರಾಬಾದ್. ಸೊ ಒಂದು ಸಿಟಿಯನ್ನು ಅಥವಾ ಯಾವುದಾದ್ರೂ ಒಂದು ಸ್ಟೇಟನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ಇನ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ಮಾಲ್ ಪ್ಲೇಸನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ಆ್ಯಟನ್ನು ಬಳಸ್ತೀವಿ. ಇದೊಂದು ಈಸಿಯಾಗಿ ಡಿಫರೆನ್ಸ್ನ ಅರ್ಥ ಮಾಡ್ಕೋಬೋದು, ಆ್ಯಡ್ ಟು ಮತ್ತು ಇನ್ನನ್ನು. ಸೊ ಇದು ಕೂಡ ಸ್ವಲ್ಪ ಎಕ್ಸಾಮ್ಸ್ನಲ್ಲಿ ಜಾಸ್ತಿನೇ ಕೇಳಿದ್ದಾನೆ. ಸೊ ಇದನ್ನು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಟನ್ನು ಮತ್ತು ನಿರ್ದಿಷ್ಟ ಸಮಯ ಬಿಂದುವನ್ನು ಸೂಚಿಸಲು ಬಳಸುತ್ತೇವೆ. ಸೊ ಆವಾಗಲೇ ನಾನು ಹೇಳಿದ್ನಲ್ಲ, ಆ್ಯಟನ್ನು ಟೈಮ್ ಸ್ಪೆಸಿಫೈ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಆ್ಯಟ್ 5 o'clock, ಆ್ಯಟ್ 1 AM, ಆ್ಯಟ್ 4 PM. ಸೊ ಈ ರೀತಿ ಟೈಮನ್ನು ಸ್ಪೆಸಿಫೈ ಮಾಡೋಕ್ಕೂ ನಾವು ಆ್ಯಟನ್ನು ಯೂಸ್ ಮಾಡ್ತೀವಿ. ಆ್ಯಟ್ ನೂನ್, ಆ್ಯಟ್ ಮಿಡ್ ನೈಟ್, ಈ ರೀತಿ. ಇನ್ನನ್ನು ನಾವು ಪೀರಿಯಡ್ ಆಫ್ ಟೈಮನ್ನು ಸ್ಪೆಸಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ ದ ಮಾರ್ನಿಂಗ್, ಇನ್ ಜನವರಿ, ಇನ್ 2023, ಇನ್ ಸಮ್ಮರ್. ಸೊ ಇದನ್ನು ಡೈಗ್ರಾಮ್ ಮುಖಾಂತರ ಮುಂಚೆನೇ ತಿಳ್ಕೊಂಡಿದ್ದೀವಿ. ಸೊ ಇನ್ನೊಂದು ಸೂಚನೆ ಏನಂದರೆ, ಇಲ್ಲಿ ಗುಡ್ ಮತ್ತು ಬ್ಯಾಡನ್ನು ಹೇಳಬೇಕಾದ್ರೆ ನಾವು ಇನ್ ಅಂತ ಬಳಸಬಾರ್ದು, ಆ್ಯಟ್ ಅಂತ ಬಳಸಬೇಕು. ಫಾರ್ ಎಕ್ಸಾಂಪಲ್ ಏನಂದರೆ, ಹೀ ಈಸ್ ಗುಡ್ ಆ್ಯಟ್ ಮ್ಯಾಥ್. ಸೊ ಆ್ಯಟ್ ಅನ್ನೋ ಒಂದು ಪದನ ನಾವು ಯೂಸ್ ಮಾಡಬೇಕು ಗುಡ್ ಅಂತ ಮತ್ತು ಬ್ಯಾಡ್ ಅಂತ ಹೇಳಬೇಕಾದ್ರೆ. ಸೊ ಹೀ ಈಸ್ ಬ್ಯಾಡ್ ಆ್ಯಟ್ ಸಿಂಗಿಂಗ್. ಸೊ ಹೀ ಈಸ್ ಬ್ಯಾಡ್ ಆ್ಯಟ್ ಸಿಂಗಿಂಗ್ ಅಂತ ಹೇಳಬೇಕಾದ್ರೆ, ಸೊ ಇಲ್ಲಿ ಆ್ಯಟನ್ನು ಬ್ಯಾಡು ಮತ್ತು ಈ ಥರ ಗುಡ್ಡು ವರ್ಡ್ಸ್ ಬಂದಾಗ ನಾವೇನು ಮಾಡಬೇಕು, ಆ್ಯಟ್ ಅಂತ ಯೂಸ್ ಮಾಡಬೇಕು, ಇನ್ ಅಂತ ಯೂಸ್ ಮಾಡಬಾರ್ದು. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಏನಂದರೆ ಅದೊಂಥರ ಮಿಸ್ಕನ್ಸೆಪ್ಷನ್ಸ್, ಅಥವಾ ಎಲ್ಲೋ ಕೇಳಿಬಿಟ್ಟು ಅದು ಮೊದಲಿಂದನೂ ಏನಂತ ಅಂದರೆ ಇನ್ನನ್ನೋ ಒಂದು ವರ್ಡ್ ಬಂದುಬಿಡುತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು ಪ್ರಿಪೋಸಿಷನ್ನ ಯಾವ್ದು ಯೂಸ್ ಮಾಡಬೇಕು ಅನ್ನೋದನ್ನ. ನಾವೇನು ಮಾಡಬೇಕಂದ್ರೆ, ಸಮಥಿಂಗ್ ಲೈಕ್ ಗುಡ್ಡು ಮತ್ತು ಬ್ಯಾಡ್ ಅನ್ನೋ ಒಂದು ವರ್ಡ್ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನಂದರೆ, ಐ ಆಮ್ ಗುಡ್ ಆ್ಯಟ್ ಮ್ಯಾಥ್, ಐ ಆಮ್ ಬ್ಯಾಡ್ ಆ್ಯಟ್ ಸಿಂಗಿಂಗ್. ಸೊ ಈ ರೀತಿ. ಇನ್ನು ನೆಕ್ಸ್ಟು ಹಾಗೆ ಬಿಟ್ವೀನ್ ಮತ್ತು ಅಮಾಂಗನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಪ್ರಿಪೋಸಿಷನ್ ಬಿಟ್ವೀನ್ ಮತ್ತು ಅಮಾಂಗ್ ಎರಡು ಅಥವಾ ಹೆಚ್ಚು ವಸ್ತುಗಳ ಸಂಬಂಧವನ್ನು ಸೂಚಿಸುತ್ತವೆ, ಆದರೆ ಅವುಗಳ ಬಳಕೆ ಸೂಕ್ಷ್ಮ ವ್ಯತ್ಯಾಸವಿದೆ. ಸೊ ಬಿಟ್ವೀನನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಬಿಟ್ವೀನನ್ನು ಇಬ್ಬರ ವ್ಯಕ್ತಿಗಳು ಅಥವಾ ಎರಡು ವಸ್ತುಗಳ ನಡುವೆ ಏನನ್ನಾದರೂ ಹೇಳಲು ಬಯಸಿದಾಗ ನಾವು ಬಿಟ್ವೀನ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, 2 girls quarreled between themselves. ಅಂದರೆ ಇಬ್ಬರು ಹುಡುಗಿರು ಅವ್ರವ್ರ ಮಧ್ಯೆ ಜಗಳ ಆಡಿದ್ರು ಅಂತ ಹೇಳ್ಬೋದು.
ಸೊ ದೇರ್ ಈಸ್ ನೋ ಎನ್ಮಿಟಿ ಬಿಟ್ವೀನ್ ಯು ಆ್ಯಂಡ್ ಮೀ. ಸೊ ನನ್ನ ನಿನ್ನ ಮಧ್ಯೆ ಏನೂ ದುಶ್ಮನ್ ಇಲ್ಲ ಅಂತ ಅರ್ಥ. ದ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಈಸ್ ಅವಾಯ್ಡಬಲ್. ಸೊ ಸಮಥಿಂಗ್ ಏನಂದರೆ ಎರಡು ವಸ್ತುಗಳ ನಡುವೆ ನಾವು ಏನಾದರೂ ಹೇಳಬೇಕು ಸೂಚಿಸ್ತಿರ್ಬೇಕಾದ್ರೆ ಬಿಟ್ವೀನನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಅಮಂಗನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ಮಲ್ಟಿಪಲ್ ಇರಬೇಕು, ಮಲ್ಟಿಪಲ್ ವ್ಯಕ್ತಿಗಳು ಅಥವಾ ಏನಾದರೂ ವಸ್ತುಗಳಿದ್ದಾಗ ನಾವು ಸ್ಪೆಸಿಫೈ ಮಾಡಬೇಕಾದ್ರೆ ಅಮಂಗನ್ನು ವರ್ಡ್ನ ಯೂಸ್ ಮಾಡ್ತೀವಿ. ಅಮಂಗನ್ನು 3 ಅಥವಾ ಹೆಚ್ಚು ವ್ಯಕ್ತಿಗಳು ಅಥವಾ ವಸ್ತುಗಳ ನಡುವೆ ಏನನ್ನಾದರೂ ಹೇಳಲು ಬಳಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ದ ಪ್ರೈಸ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ 3 ವಿನ್ನರ್ಸ್. ಶಿ ಲಿವ್ಸ್ ಅಮಾಂಗ್ ದ ಮೌಂಟೇನ್ಸ್. ಆಮೇಲೆ ದೇರ್ ಈಸ್ ನೋ ಸೆನ್ಸ್ ಆಫ್ ಯೂನಿಟಿ ಅಮಾಂಗ್ ದಿ ಟೀಮ್ ಮೆಂಬರ್ಸ್. ಸೊ ಇಲ್ಲಿ ಏನಾಗ್ತದೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಲ್ಲಿ ಸ್ಪೆಸಿಫೈ ಮಾಡಬೇಕಾದ್ರೆ, ಒಂದನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ಅಮಂಗನ್ನು ಯೂಸ್ ಮಾಡ್ತೀವಿ. ಹಾಗೆ ಬಿಸೈಡ್ ಮತ್ತು ಬಿಸೈಡ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಬಿಸೈಡ್ಸ್ ಸಿಂಪ್ಲಿ ಮೀನ್ಸ್ ನೆಕ್ಸ್ಟ್ ಟು ಆರ್ ಆಟ್ ದ ಸೈಡ್ ಆಫ್ ಸಮಥಿಂಗ್ ಲೈಕ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಸಮ್ವನ್. ಫಾರ್ ಎಕ್ಸಾಂಪಲ್ ಏನಂದರೆ, ಯಾವುದಾದ್ರೂ ಪಕ್ಕ ಒಂದು ವಸ್ತುವಿನ ಪಕ್ಕ ಇರೋದಕ್ಕೆ ನಾವು ಬಿಸೈಡ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಶಿ ಕೇಮ್ ಆ್ಯಂಡ್ ಸ್ಯಾಟ್ ಬಿಸೈಡ್ ಮೀ ಅಂದರೆ ಅವಳು ಬಂದಳು ನನ್ನ ಪಕ್ಕ ಕೂತ್ಲು ಅನ್ನೋದಕ್ಕೆ ಸೊ ಬಿಸೈಡ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಸಮಥಿಂಗ್ ವಿಚ್ ಈಸ್ ನಿಯರ್ ಟು ಮೀನ್ಸ್ ಸಮಥಿಂಗ್ ವಿಚ್ ಈಸ್ ವೆರಿ ಕ್ಲೋಸ್ ಟು ಅಂತಲೇ ಹೇಳ್ಬೋದು. ಹಾಗೆ ಹೀಸ್ ಹೌಸ್ ಈಸ್ ಬಿಸೈಡ್ ಮೈನ್, ಹೀ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ, ದ ಶಾಪ್ ಈಸ್ ಬಿಸೈಡ್ ದ ಬ್ಯಾಂಕ್, ಶಿ ಸ್ಯಾಟ್ ಬಿಸೈಡ್ ಹರ್ ಫ್ರೆಂಡ್, ದ ಕಾರ್ ಈಸ್ ಪಾರ್ಕ್ ಬಿಸೈಡ್ ದಿ ಹೌಸ್. ಹಾಗೆ ಬಿಸೈಡ್ಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂಥರ ಯಾವ ರೀತಿ ಅಂದರೆ ಅದಾಗಿಯೂ ಅಂದರೆ ಅಥವಾ ಇನ್ ಎಡಿಷನ್ ಟು ಇದಿದ್ದರೂ ಮತ್ತೆ ಅದನ್ನ ಮಾಡಿದ್ಲು. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನೋಡಿ. ಬಿಸೈಡ್ಸ್ ಮೀನ್ಸ್ ಇನ್ ಎಡಿಷನ್ ಟು ಆರ್ ಆಲ್ಸೋ ಮೋರ್ ಎವರ್, ಲೈಕ್ ಸೇಯಿಂಗ್ ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ದ್ಯಾಟ್. ಫಾರ್ ಎಕ್ಸಾಂಪಲ್ ಹೆಂಗಂದರೆ, ಬಿಸೈಡ್ಸ್ ಬೀಯಿಂಗ್ ಅ ಫೈಂಡ್ ಶಿ ವಾಸ್ ಸೆಂಟೆನ್ಸ್ ಟು ಅ ಟರ್ಮ್ ಆಫ್ ಇಂಪ್ರಿಸನ್ಮೆಂಟ್. ಸೊ ಇಲ್ಲಿ ಏನಂದರೆ ಅವಳಿಗೆ ಇಂಪ್ರಿಸನ್ಮೆಂಟ್, ಅವಳಿಗೆ ಫೈನ್ ಹಾಕಿದ್ರು ಆದ್ರೂ ಅವಳಿಗೆ ಏನು ಮಾಡಿದ್ರು, ಇಂಪ್ರಿಸನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿ ಬಿಸೈಡ್ಸ್ ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡ್ತೀವಿ. ಬಿಸೈಡ್ಸ್ ಬೀಯಿಂಗ್ ಅ ಇಂಜಿನಿಯರ್ ಹೀ ಈಸ್ ಆ್ಯನ್ ಆ್ಯಕ್ಟರ್. ಅವ್ನು ಇಂಜಿನಿಯರ್ ಇದ್ರೂ ಏನಿದ್ದಾನೆ, ಆ್ಯಕ್ಟರ್ ಇದ್ದಾನೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಬಿಸೈಡ್ಸನ್ನು ಯೂಸ್ ಮಾಡ್ತೀವಿ. ಸಮಥಿಂಗ್ ಏನಂದರೆ ಅವ್ನು ಅದಾಗಿಯೂ ಮತ್ತೆ ಬೇರೆ ಏನಾದರೂ ಇದ್ದರೆ ಅವಾಗ ನಾವು ಏನು ಮಾಡ್ತೀವಿ, ಬಿಸೈಡ್ಸ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಬಿಸೈಡ್ಸ್ ಸ್ಟಡಿಂಗ್ ಹೀ ಈಸ್ ಆಲ್ಸೋ ಪ್ಲೇಸ್ ಅ ಸ್ಪೋರ್ಟ್ಸ್ ಅಂದರೆ ಅವ್ನು ಸ್ಟಡಿ ಜೊತೆಗೆ ಏನು ಮಾಡ್ತಾಯಿದ್ದಾನೆ, ಸ್ಪೋರ್ಟ್ಸ್ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಬಿಸೈಡ್ಸ್ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಬಿಸೈಡ್ಸ್ ಬೀಯಿಂಗ್ ಅ ಡಾಕ್ಟರ್ ಶಿ ರೈಟ್ಸ್ ಟು, ಶಿ ಈಸ್ ರೈಟರ್ ಟು. ಸೊ ಅಂದರೆ ಅವಳು ಡಾಕ್ಟರ್ ಇದ್ರೂ ಒಂದು ರೈಟರ್. ಸೊ ನೆಕ್ಸ್ಟು ಬಿಸೈಡ್ಸ್ ಮೇನ್ ಕೋರ್ಸ್ ವಿ ಆರ್ಡರ್ಡ್ ಡೆಸರ್ಟ್. ಸೊ ಮೇನ್ ಕೋರ್ಸ್ ಆರ್ಡರ್ ಜೊತೆಗೆ ನಾವೇನು ಮಾಡಿದ್ವಿ, ಡೆಸರ್ಟ್ನ ಆರ್ಡರ್ ಮಾಡಿದ್ವಿ ಅನ್ನೋದಕ್ಕೆ ಬಿಸೈಡ್ಸ್ ಅನ್ನೋ ಒಂದನ್ನು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಿಂಪಲ್ ಕಂಪ್ಯಾರಿಸನ್ ಏನಂದರೆ, ಬಿಸೈಡ್ಸ್ ಈಕ್ವಲ್ ಟು ಲೊಕೇಶನ್ ಆರ್ ಪೊಸಿಷನ್ನ ನಾವು ಸ್ಪೆಸಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಟು ಅಂತ ಹೇಳೋಕ್ಕೆ. ಹಾಗೆ ಬಿಸೈಡ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಎಡಿಷನ್ ಅಥವಾ ಎಕ್ಸ್ಟ್ರಾ, ಆಲ್ಸೋ ಮೋರ್ ಎವರ್ ಅಂದರೆ ಇದಾಗಿಯೂ ಮತ್ತೆ ಬೇರೆ ಏನಾದರೂ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅದೇ ಹೇಳ್ತನಲ್ಲ ಆವಾಗಲೇ, ಬಿಸೈಡ್ಸ್ ಬೀಯಿಂಗ್ ಆ್ಯನ್ ಇಂಜಿನಿಯರ್ ಈಸ್ ಅ ಆ್ಯಕ್ಟರ್ ಟು. ಏನಂದರೆ ಅವನು ಇಂಜಿನಿಯರ್ ಆದ್ರೂ ಅದ್ರ ಜೊತೆಗೆ ಏನಿದ್ದಾನೆ, ಆ್ಯಕ್ಟರ್ ಇದ್ದಾನೆ. ಸೊ ಈ ರೀತಿ. ಇನ್ನು ನೆಕ್ಸ್ಟು ಅಕ್ರಾಸ್ ಮತ್ತು ಥ್ರೂನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಅಕ್ರಾಸ್ ಮೀನ್ಸ್ ಮೂವಿಂಗ್ ಆರ್ ಎಕ್ಸ್ಟೆಂಡಿಂಗ್ ಫ್ರಮ್ ಒನ್ ಸೈಡ್ ಆಫ್ ಸಮಥಿಂಗ್ ಟು ದಿ ಅದರ್ ಸೈಡ್. ದಿಸ್ ಆಫನ್ ಇಂಪ್ಲೈಸ್ ಮೂವ್ಮೆಂಟ್ ಓವರ್ ದಿ ಸರ್ಫೇಸ್ ಆರ್ ಡಿಸ್ಟೆನ್ಸ್ ಲೈಕ್ ಕ್ರಾಸಿಂಗ್ ಆನ್ ಟಾಪ್ ಆಫ್ ಆರ್ ಓವರ್ ಸಮಥಿಂಗ್ ಟು ರೀಚ್ ಅದರ್ ಎಂಡ್. ಸೊ ಅಕ್ರಾಸ್ ಅಂದರೆ ಸಮಥಿಂಗ್ ಏನಂದರೆ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಕ್ರಾಸ್ ಮಾಡಿ ಹೋಗ್ತಾ ಇದ್ದರೆ ಆವಾಗ ನಾವೇನು ಮಾಡ್ತೀವಿ, ಅಕ್ರಾಸ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ದ ಬ್ರಿಡ್ಜ್ ಈಸ್ ಬಿಲ್ಟ್ ಅಕ್ರಾಸ್ ದಿ ರಿವರ್. ಸೊ ಸಮಥಿಂಗ್ ಏನಂದರೆ ರಿವರ್ ಪಾಸಾಗಿ ಹೋಗ್ತಾ ಇದೆ, ಸೊ ನಾವು ಅದ್ರ ಮೇಲೆ ಏನು ಮಾಡಿದ್ದೀವಿ, ಬ್ರಿಡ್ಜನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಅದೇ ರೀತಿ ಹಿ ವಾಕ್ಡ್ ಅಕ್ರಾಸ್ ದಿ ಸ್ಟ್ರೀಟ್, ಹಿ ಮೂವ್ಡ್ ಫ್ರಮ್ ಒನ್ ಸೈಡ್ ಆಫ್ ದಿ ಸ್ಟ್ರೀಟ್ ಟು ಅನದರ್ ಸೈಡ್. ಸೊ ಈ ರೀತಿ ಸ್ಟ್ರೀಟ್ ಇರುತ್ತೆ, ಸ್ಟ್ರೀಟ್ ಮಧ್ಯೆ ಅವನು ಕ್ರಾಸ್ ಮಾಡಿ ಹೋದಾಗ ಏನಾಗುತ್ತೆ, ನಾವು ಅಕ್ರಾಸ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ದ ರಿವರ್ ಫ್ಲೋಸ್ ಅಕ್ರಾಸ್ ದಿ ವ್ಯಾಲಿ, ದ ರಿವರ್ ಎಕ್ಸ್ಟೆಂಡ್ಸ್ ಫ್ರಮ್ ದಿ ಒನ್ ಸೈಡ್ ಆಫ್ ದಿ ವ್ಯಾಲಿ ಟು ಅದರ್ ಎಂಡ್. ಸೊ ಅದೇ ರೀತಿ ರಿವರ್ನು ಕೂಡ ಏನು ಮಾಡುತ್ತೆ, ಒಂದು ಇದರಿಂದ ವ್ಯಾಲಿನ ಕ್ರಾಸ್ ಮಾಡಿ ಹೋಗುತ್ತೆ. ಹಾಗೆ ಥ್ರೂವನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸಮಥಿಂಗ್ ಹಾಲೋ ಇರುತ್ತೆ, ಹಾಲೋ ಇರೋದ್ರಿಂದ ಪಾಸಾಗಿ ಹೋಗ್ತಾ ಇದ್ದರೆ ನಾವಾಗ ಏನು ಮಾಡ್ತೀವಿ ಅಂದರೆ ಥ್ರೂ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಥ್ರೂ ಮೀನ್ಸ್ ಪಾಸಿಂಗ್ ಫ್ರಮ್ ಒನ್ ಸೈಡ್ ಆಫ್ ಸಮಥಿಂಗ್ ಟು ದಿ ಅದರ್, ಸ್ಪೆಸಿಫೈಯಿಂಗ್ ಬೈ ಗೋಯಿಂಗ್ ಇನ್ಸೈಡ್ ಆರ್ ವಿದಿನ್ ಇಟ್, ಆ್ಯಂಡ್ ವೆನ್ ವಿತ್ ಎಮರ್ಜಿಂಗ್ ಫ್ರಮ್
other end. It suggests movement within an enclosed space or penetrating of an object. ಇಲ್ಲಿ ಎಕ್ಸಾಂಪಲ್ಸ್ನ ನೋಡೋಣ. ದ ಟ್ರೈನ್ ಪಾಸ್ಡ್ ಥ್ರೂ ದಿ ಟನಲ್. ಸೊ ಇಲ್ಲಿ ಏನು ಮಾಡ್ತಾಯಿದೆ, ಟ್ರೈನು ಟನಲಿಂದ ಪಾಸಾಗಿ ಹೋಗ್ತಾ ಇದೆ. ಸೊ ಈ ರೀತಿ ಟ್ರೈನ್ ಏನು ಮಾಡ್ತಾಯಿದೆ, ಟನಲ್ ಎಂಟರ್ ಆಗುತ್ತೆ ಒಂದು ಎಂಡಿಂದ, ಇನ್ನೊಂದು ಎಂಡಿಂದ ಪಾಸ್ ಆಗುತ್ತೆ. ಸೊ ಈ ರೀತಿ. ಸೊ ಹಿ ವಾಕ್ ಥ್ರೂ ದಿ ಡೋರ್. ಹಿ ಎಂಟರ್ಡ್ ದಿ ಓಪನಿಂಗ್ ಆಫ್ ದಿ ಡೋರ್ ಆ್ಯಂಡ್ ಪಾಸ್ಡ್ ಟು ದಿ ಅದರ್ ಎಂಡ್. ಸೊ ಅದೇ ರೀತಿ ಹೇಳಿದ್ನಲ್ಲ, ಅವನು ಎಂಟ್ರಾಗಿ ಡೋರಿಂದ ಎಂಟ್ರಾಗಿ ಪಾಸ್ ಆಗ್ತಾಯಿದ್ದಾನೆ. ಸೊ ಅದಕ್ಕೋಸ್ಕರ ಥ್ರೂ ಅನ್ನು ಬಳಸ್ತೀವಿ. ದ ಲೈಟ್ ಪಾಸಸ್ ಥ್ರೂ ದಿ ವಿಂಡೋ. ಸೊ ಲೈಟ್ ಏನು ಮಾಡ್ತಾಯಿದೆ, ವಿಂಡೋಯಿಂದ ಪಾಸಾಗಿ ಬರ್ತಾ ಇದೆ. ಸೊ ಅವಾಗ ಏನು ಮಾಡ್ತೀವಿ, ಥ್ರೂ ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಸೈಡ್ ಆಫ್ ದಿ ಗ್ಲಾಸ್ ಟು ದಿ ಅದರ್ ಗೋಯಿಂಗ್ ಇನ್ಸೈಡ್ ದಿ ಮಟೀರಿಯಲ್. ಸೊ ಇಲ್ಲಿ ಸ್ವಲ್ಪ ವಿಜುವಲೈಸೇಷನ್ ಕಂಪ್ಯಾರಿಸನ್ನ ಮಾಡಿಕೊಂಡ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದರೆ ಲಾಸ್ಟ್ ಪ್ರಿಪೋಸಿಷನ್ಸ್, ಅಬೋವ್ ಆ್ಯಂಡ್ ಓವರ್. ಅಬೋವ್ ಆ್ಯಂಡ್ ಓವರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಾನು ಆವಾಗಲೇ ಹೇಳಿದೆ, ಅಬೋವನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಪರ್ಪೆಂಡಿಕ್ಯುಲರ್ ಇರೋವಾಗ ಯೂಸ್ ಮಾಡಲ್ಲ. ಓವರ್ ಅಂದರೆ ಸಮಥಿಂಗ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು ಎನಿ ಆಬ್ಜೆಕ್ಟ್. ಲೈಕ್ ನನ್ನ ತಲೆ ಮೇಲೆ ಎಕ್ಸಾಕ್ಟಾಗಿ ಫ್ಯಾನ್ ಇದ್ದರೆ ಅವಾಗ ಬಳಸಬೇಕಾದ್ರೆ ಏನು ಮಾಡ್ತೀವಿ, ನಾವು ಓವರ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಸಪೋಸ್ ಸಮಥಿಂಗ್ ಬೇರೆ ಕಡೆ ಇದ್ದಾಗ ನಾವು ಅಬೋವ್ನ ಯೂಸ್ ಮಾಡ್ಬೋದು. ನಿಮಗೆ ಎಕ್ಸಾಂಪಲ್ ಮುಖಾಂತರ ಇನ್ನೂ ಕ್ಲಿಯರ್ ಆಗ್ಬೋದು. ಅಬೋವ್ ರೆಫರ್ಸ್ ಟು ಅ ಪೊಸಿಷನ್ ಆಟ್ ಅ ಹೈಯರ್ ಲೆವೆಲ್ ದ್ಯಾನ್ ಸಮಥಿಂಗ್ ಎಲ್ಸ್ ಆರ್ ಅ ಕ್ವಾಂಟಿಫೈಯಿಂಗ್ ಕ್ವಾಲಿಟಿ ದ್ಯಾಟ್ ಈಸ್ ಗ್ರೇಟರ್. ಇಟ್ ಡಸ್ ನಾಟ್ ನೆಸಸರ್ಲಿ ಇಂಪ್ಲೈ ಡೈರೆಕ್ಟ್ ಕಾಂಟ್ಯಾಕ್ಟ್ ಆರ್ ಬೀಯಿಂಗ್ ಡೈರೆಕ್ಟ್ಲಿ ಆನ್ ಟಾಪ್. ಸೊ ಅದೇ ರೀತಿ ಹೇಳಿದ್ನಲ್ಲ, ಸಮಥಿಂಗ್ ವಿಚ್ ಈಸ್ ನಾಟ್ ಡೈರೆಕ್ಟ್ಲಿ ಟಾಪ್ ಅಂತ ಹೇಳುವಾಗ ನಾವು ಅಬೋವ್ನ ಯೂಸ್ ಮಾಡ್ತೀವಿ. ಅಥವಾ ಯಾವುದಾದ್ರೂ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿಯನ್ನು ಸ್ಪೆಸಿಫೈ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಶೀ ಸ್ಕೋರ್ಡ್ ಅಬೋವ್ 60 ಅಂದರೆ ಇಲ್ಲಿ ಕ್ವಾಂಟಿಫೈ ಮಾಡ್ತಾ ಇದ್ದೀವಿ. ಸೊ 60 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡಿದ್ದಾಳೆ. ಸೊ ಅದಕ್ಕೋಸ್ಕರ ಕ್ವಾಂಟಿಫೈ ಮಾಡಬೇಕಾದ್ರೆ ನಾವು ಓವರನ್ನು ಯೂಸ್ ಮಾಡಲ್ಲ, ಅಬೋವ್ ಅಂತ ಯೂಸ್ ಮಾಡ್ತೀವಿ. ಸಮಥಿಂಗ್ ಕ್ವಾಲಿಟಿ ಹೇಳಬೇಕಾದ್ರೆ, ಕ್ವಾಲಿಟಿ ಅಥವಾ ಕ್ವಾಂಟಿಫೈ ಮಾಡಬೇಕಾದ್ರೆ ಅಬೋವ್ ಅಂತ ಯೂಸ್ ಮಾಡ್ತೀವಿ. ದ ಪ್ಲೇನ್ ಫ್ಲೂ ಅಬೋವ್ ದಿ ಕ್ಲೌಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಪ್ಲೇನ್ ಎಕ್ಸಾಕ್ಟ್ಲಿ ಕ್ಲೌಡ್ಸ್ ಮೇಲೇ ಫ್ಲೈ ಆಗ್ತಾಯಿದ್ರೆ ಅವಾಗ ಏನು ಮಾಡ್ತೀವಿ, ಸೊ ಅವಾಗೂ ನಾವು ಏನು ಮಾಡ್ಬೋದು ಅಂದರೆ ಜಸ್ಟ್ ಅಬೋವ್ ಅಂತ ಯೂಸ್ ಮಾಡಬೇಕು. ಹಿಸ್ ಸ್ಕೋರ್ ಈಸ್ ಅಬೋವ್ ಆ್ಯಾವ್ರೇಜ್. ಸೊ ಇಲ್ಲಿ ಕ್ವಾಂಟಿಟಿನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ದ ಟೆಂಪ್ರೇಚರ್ ಈಸ್ ಅಬೋವ್ 30 ಡಿಗ್ರಿ. ಸೊ 30 ಡಿಗ್ರಿಗಿಂತ ಹೆಚ್ಚಿದೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಅಬೋವ್ ಅಂತ ಸ್ಪೆಸಿಫೈ ಮಾಡ್ತೀವಿ. ಶಿ ಸ್ಕೋರ್ಡ್ ಅಬೋವ್ 60%. ಅವಳು 60%ಗಿಂತ ಹೆಚ್ಚು ಅಂಕ ಗಳಿಸಿದ್ದಾಳೆ. ಇಲ್ಲಿ ಏನು ಮಾಡ್ತಾಯಿದ್ವಿ, ಕ್ವಾಂಟಿಟಿ ಇದನ್ನ ಸ್ಪೆಸಿಫೈ ಮಾಡ್ತಾಯಿದ್ದೀವಿ. 30 ಡಿಗ್ರಿ ಅನ್ನೋದು ಒಂದು ಕ್ವಾಂಟಿಟಿ, ಆಮೇಲೆ 60 ಡಿಗ್ರಿ. ದ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಅಬೋವ್ ದಿ ಏಜ್ ಆಫ್ 21. ಸೊ ಇಲ್ಲಿ ಕೂಡ ನಾವು ಒಂದು ನಂಬರ್ನ ಸ್ಪೆಸಿಫೈ ಮಾಡ್ತಿದ್ದೀವಲ್ಲ, ಕ್ವಾಂಟಿಟಿನ. ಸೊ ಅದಕ್ಕೋಸ್ಕರ ಅಬೋವ್ನ ಬಳಸ್ತಾ ಇದ್ದೀವಿ. ಓವರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಓವರ್ ಟಿಪಿಕಲಿ ಮೀನ್ಸ್ ಡೈರೆಕ್ಟ್ಲಿ ಆನ್ ಟಾಪ್ ಆಫ್ ಸಮಥಿಂಗ್ ಆಫ್ಟರ್ ಇಂಪ್ಲಾಯಿಂಗ್ ಕವರಿಂಗ್ ಮೂಮೆಂಟ್ ಅಕ್ರಾಸ್ ಆರ್ ಬೀಯಿಂಗ್ ಇಮಿಡಿಯೇಟ್ಲಿ ಅಬೋವ್ ದಿ ಪೊಟೆನ್ಷಿಯಲ್ ವಿತ್ ದ ಕಾಂಟ್ಯಾಕ್ಟ್. ಸಮಥಿಂಗ್ ವಿಚ್ ಈಸ್ ಕಾಂಟ್ಯಾಕ್ಟ್ ಟು ದ್ಯಾಟ್ ಬಾಡಿ ಇರಬೇಕಾದ್ರೆ ನಾವು ಓವರನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ಶಿ ಪುಟ್ಸ್ ಅ ಬ್ಲ್ಯಾಂಕೆಟ್ ಓವರ್ ದಿ ಬೇಬಿ. ಸೊ ಇಲ್ಲಿ ಬೇಬಿಗೆ ಮತ್ತು ಬ್ಲ್ಯಾಂಕೆಟ್ಗೆ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಅವಳು ಮಗುವಿನ ಮೇಲೆ ಕಂಬಳಿ ಹೊದಿಸಿದಳು. ಸೊ ಏನಂದರೆ ಕಾಂಟ್ಯಾಕ್ಟ್ ಇರೋ ಕಾರಣ ಓವರನ್ನು ಯೂಸ್ ಮಾಡ್ತೀವಿ. ದ ರೂಫ್ ಈಸ್ ಓವರ್ ಅವರ್ ಹೆಡ್. ಸೊ ಚಾವಣಿ ನಮ್ಮ ತಲೆಯ ಮೇಲಿದೆ. ನಾನು ಆವಾಗಲೇ ಹೇಳ್ತನಲ್ಲ, ಎಕ್ಸಾಕ್ಟ್ಲಿ ನಮ್ಮ ಮೇಲೆ ಪರ್ಪೆಂಡಿಕ್ಯುಲರ್ ಇದ್ದರೆ ಆವಾಗ ನಾವೇನು ಮಾಡಬೇಕು, ಓವರ್ ಅಂತ ಯೂಸ್ ಮಾಡಬೇಕು, ಅಬೋವ್ ಅಂತ ಯೂಸ್ ಮಾಡಬಾರ್ದು. ಹಿ ಓರ್ ಅ ಜಾಕೆಟ್ ಓವರ್ ಹೀಸ್ ಶರ್ಟ್. ಸೊ ಅವನು ತನ್ನ ಶರ್ಟ್ ಮೇಲೆ ಜಾಕೆಟನ್ನು ಹಾಕಿಕೊಂಡಿದ್ದನು. ಸೊ ಏನಂದರೆ ಇಲ್ಲಿ ಕಾಂಟ್ಯಾಕ್ಟ್ ಇದೆ, ಅವನ ಶರ್ಟು ಮತ್ತು ಅವನ ಜಾಕೆಟು ಎರಡು ಕಾಂಟ್ಯಾಕ್ಟಲ್ಲಿರೋದ್ರಿಂದ ನಾವು ಓವರನ್ನು ಯೂಸ್ ಮಾಡ್ತಿದ್ದೀವಿ. ದ ಬ್ರಿಡ್ಜ್ ಈಸ್ ಓವರ್ ದಿ ರಿವರ್. ಸೇತುವೆಯು ನದಿಯ ಮೇಲೆ ಇದೆ. ಸೊ ಇನ್ನು ನೆಕ್ಸ್ಟ್, ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದಿ ಪಾಂಡ್. ಸೊ ಪಕ್ಷಿಗಳು ಏನಿದೆ ಅಂದರೆ ಈ ಪಾಂಡ್ ಇರುತ್ತೆ. ಸೊ ಅವರು ಎಕ್ಸಾಕ್ಟಾಗಿ ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಹಾರ್ತಾ ಹೋಗ್ತಾ ಇದ್ದರೆ ಅವಾಗ ಏನು ಮಾಡಬೇಕು ಅಂದರೆ ಓವರನ್ನು ಯೂಸ್ ಮಾಡಬೇಕು. ಸೊ ಇದಿಷ್ಟು ಕೀ ಡಿಫ್ರೆನ್ಸ್ ಏನಂದರೆ, ಅಬೋವ್ ಸಜೆಸ್ಟ್ ಅ ಹೈಯರ್ ಪೊಸಿಷನ್ ವಿತ್ ದ ನೆಸೆಸರ್ಲಿ ಟಚಿಂಗ್, ವೈಲ್ ಓವರ್ ಆಫನ್ ಇಂಪ್ಲೈಸ್ ಬೀಯಿಂಗ್ ಡೈರೆಕ್ಟ್ಲಿ ಆನ್ ಟಾಪ್ ಆಫ್ ದಿ ಕವರಿಂಗ್ ಸಮಥಿಂಗ್, ಸಮಟೈಮ್ಸ್ ವಿತ್ ಅ ಕಾಂಟ್ಯಾಕ್ಟ್. ಸೊ ಇಷ್ಟು ಕೀ ಡಿಫ್ರೆನ್ಸು
ಇನ್ನು ನೆಕ್ಸ್ಟ್ ನೋಡೋಣ ಪ್ರಿಪೋಸಿಷನ್ಸ್ ಪಾರ್ಟ್ 2 ಮಾಡಬೇಕಾಗತ್ತೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಯಾವಾಗ ನಾವು ಪ್ರಿಪೋಸಿಷನ್ನ ಯೂಸ್ ಮಾಡಬಾರ್ದು ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಸೊ ಇದಿಷ್ಟು ಪ್ರಿಪೋಸಿಷನ್ಸ್. ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ, ನಾನು ಹೇಳ್ಕೊಡೋ ಸ್ಟೈಲ್ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇನ್ನೂ ನಾನು ಯಾವ್ಯಾವ ಟಾಪಿಕ್ಸ್ನ ತೊಗೋಬೇಕಂತ. ಅದೇ ರೀತಿ ನಾನು ನೆಕ್ಸ್ಟ್ ಏನಂದರೆ ಕಂಪ್ಯೂಟರ್ನು ಮಾಡಬೇಕಂತ ಇದೆ, ಕನ್ನಡ ಗ್ರಾಮರ್ನು ಕೂಡ ಮಾಡಬೇಕಂತ ಇದೆ. ಹಾಗೆ ಏನಂದರೆ ಹೈ ಈಲ್ಡ್ ಟಾಪಿಕ್ಸ್ ಇರುತ್ತಲ್ಲ, ಸೊ ಅದನ್ನು ಮ್ಯಾಪ್ಸ್ ಥ್ರೂಯಿಂದ ನಾನು ನಿಮಗೆ ಹೇಳಬೇಕಂತ ಇದೆ. ಸೊ ಕ್ವಶನ್ಸ್ನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿರೋ ಕ್ವಶನ್ಸ್ನ ತೊಗೊಂಡು ಮ್ಯಾಪ್ ಮುಖಾಂತರ ಹೇಳ್ಕೊಡ್ತೀನಿ. ಸೊ ಇಷ್ಟೇ ಆಯ್ತಾ, ಧನ್ಯವಾದಗಳು.